ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ 15 amps. ವಾಷಿಂಗ್ ಮಿಷಿನ್ಗೆ ಆಗ್ಬೋದು, ಫ್ರಿಡ್ಜ್ಗೆ ಆಗ್ಬೋದು, ಒಂದು ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಗಾಡಿ ಕೂಡ ಯೂಸ್ ಮಾಡ್ಬೋದು, ಒಂದು ಕೆಟಲ್ಲು, ಒಂದು ಇಂಡಕ್ಷನ್ ಸ್ಟೌವು, ಒಂದು ಐರನ್ ಬಾಕ್ಸು, ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡ್ತೀವಿ. ಈ ಥರ ಸ್ವಿಚ್ ಇರುತ್ತೆ ನೋಡಿ, ಇದು 20 amps ಸ್ವಿಚ್ಚು. ಮುಂಚೆ ಎಲ್ಲ 15 amps ಬರ್ತಾಯಿತ್ತು, ಈಗೆಲ್ಲ 20 amps ಅಂತಾರೆ. ಅದಕ್ಕೆ ಇದೆಲ್ಲ 20 amps. ಬಟ್ ನಾವೆಲ್ಲ ಮಾತಾಡಬೇಕಾದ್ರೆ ಹೇಳೋದು 15 amps ಅಂತಲೇ ಹೇಳೋದು. ಅದಿರೋದು 20 amps ಸ್ವಿಚ್ಚು ನೋಡಿ. ಇದು 5 amps ಸ್ವಿಚ್, ಇದು 5 amps. ಒಂದು 15 amps, ಒಂದು 5 amps ನೋಡಿ. ಎಲ್ಲ ಲಾಕಿಂಗ್ ಸಿಸ್ಟಮ್ ಇದೆ ಇವಾಗ ನೋಡಿ. ಈ ಥರ ಹಾಕ್ಬಿಟ್ಟು ಇದು ಪ್ರೆಸ್ ಮಾಡಿದ್ರೆ ನೋಡಿ ಲಾಕ್ ಆಯಿತು. ನೆಕ್ಸ್ಟು ಇದು 16 amps ಸಾಕೆಟ್, 16 amps ಸಾಕೆಟ್. ಇದು ನೋಡಿ ಈ ಥರ ಲಾಕ್ ಇರುತ್ತೆ. ಲಾಕ್ ಕರೆಕ್ಟಾಗಿ ಕೂರಿಸ್ಬಿಟ್ಟು ಇಲ್ಲೇ 2 ಲಾಕ್ ಇದೆ ನೋಡಿ, ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ನೋಡಿ ಲಾಕ್ ಆಯಿತು. ಇದಾದ್ಮೇಲೆ 5 amps ಸಾಕೆಟ್. ಇದೂ ಅಷ್ಟೇ ನೋಡಿ, ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ನೋಡಿ. ಈಗ ನಾವು ನೆಕ್ಸ್ಟು ವೈರಿಂಗ್ ಮಾಡ್ಕೊಳ್ಳೋಣ. ವೈರಿಂಗ್ ಮಾಡೋಕ್ಕೆ ಮುಂಚೆ ಹೇಳ್ತೀನಿ ನೋಡಿರಿ. ಇಲ್ಲಿ ಲೈನ್ ಅಂತ ಇದೆ. ಲೈನ್ ಅಂದರೆ ಇಲ್ಲಿಗೆ ಫೇಸ್ ಕೊಡಬೇಕು. ಇಲ್ಲಿ ಎನ್ ಅಂತ ಇದೆ, ನ್ಯೂಟ್ರಲ್. ಇದು ಅರ್ಥಿಂಗು. ಇಲ್ಲಿ ಸಿಂಬಲ್ ಮಾರ್ಕ್ ಇದೆ, ಮಾರ್ಕ್ ಕಾಣಿಸ್ತಿಲ್ಲ, ಮಾರ್ಕ್ ಬರುತ್ತೆ ಒಂದು. ಇದು ಅರ್ಥಿಂಗು. ಇದು ಸೇಮ್ ಅಷ್ಟೇ. ಎಲ್ ಅಂತಿದೆ. ಎಲ್ ಅಂದರೆ ಲೈನ್ ಅಂದರೆ ಫೇಸು. ಇದು ಎನ್ ಅಂತಿದೆ. ಎನ್ ಅಂದರೆ ಇದು ನ್ಯೂಟ್ರಲ್. ಇದು ಅಷ್ಟೇ ಸೇಮ್ ನೋಡಿ, ಇಲ್ಲಿ ಸಿಂಬಲ್ ಮಾರ್ಕ್ ಇದೆ ನೋಡಿ. ಇದು ಅರ್ಥಿಂಗು. ಅಂದರೆ ಇಲ್ಲಿ ನೋಡ್ಕೋಬೇಕು ನೀವು. ರೈಟ್ ಸೈಡಲ್ಲಿ ಬರೋದು ಫೇಸು. ಯಾವಾಗಲೂ ನೀವು ಕೊಡಬೇಕಾಗಿರೋದು ರೈಟ್ ಸೈಡ್ ಬರೋದೇ ಲೈನು ಅಂದರೆ ಫೇಸು. ಲೆಫ್ಟ್ ಸೈಡ್ ಬರೋದು ನ್ಯೂಟ್ರಲು. ಇದು ಅರ್ಥಿಂಗು. ಇದು ಅಷ್ಟೇ ಸೇಮು. ಇಲ್ಲಿ ಬರೋದು ಲೈನು ಅಂದರೆ ಫೇಸು, ಇದು ನ್ಯೂಟ್ರಲು, ಇದು ಅರ್ಥಿಂಗು. ಕನೆಕ್ಷನ್ ಬರೋದು ಈ ಥರ. ಉಲ್ಟಾದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಇವೆಲ್ಲ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಮಿಸ್ ಆಗಿ ಉಲ್ಟಾದ್ರೂ ಏನು ಪ್ರಾಬ್ಲಮ್ ಇಲ್ಲ, ವರ್ಕ್ ಆಗುತ್ತೆ, ಯೂಸ್ ಮಾಡ್ಬೋದು. ಇವಾಗ ವೈರಿಂಗ್ ಮಾಡಿ ನೋಡೋಣ ಬನ್ನಿ, ಅದನ್ನು ತೋರಿಸ್ಕೊಡ್ತೀನಿ. ನಾನೊಂದು ರೆಡ್ ವೈರ್ ತೊಗೊಂಡಿದ್ದೀನಿ 2.5. ಇದ್ರ ಗೇಜ್ ಸೈಜ್ ಬಂದು 2.5. ಅಂದರೆ ಇಲ್ಲಿ ನಾವು ಇದಕ್ಕೆ ಯೂಸ್ ಮಾಡ್ತಿರೋದು ಹೆವಿ ಇದೆಯಲ್ಲ, ಇದು ಸ್ವಿಚ್ ಸಾಕೆಟ್. ಇದು ಅಂದರೆ ಇದು ಗೀಸರ್ಗೆ, ವಾಷಿಂಗ್ ಮಿಷಿನ್ಗೆ, ಫ್ರಿಡ್ಜ್ಗೆ ಇದನ್ನು ಯೂಸ್ ಮಾಡ್ತೀವಲ್ಲ, ಇದು ಸ್ವಲ್ಪ ವೈರ್ ಚೆನ್ನಾಗಿರೋದು ಹೆವಿದೇ ಹಾಕಬೇಕು. ನನಗೆ 2.5 ಇಲ್ಲಾಂದರೆ 4. ಇನ್ನೂ ಮೇಲಕ್ಕೆ ಅಂದರೆ ನಾವು ಇನ್ನೂ ಹೆವಿ ಹಾಕೋತೀವಿ, 4 ಹಾಕಬೇಕು. 2.5 ಸಾಕಾಗುತ್ತೆ. ಈಗ ನಾನು ಫಸ್ಟ್ ಇದಕ್ಕೆ 2.5 ಲೋಪಿಂಗ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಲೈಟನ್ನು ಈ ಥರ ಹಿಂಗೆ ಮಾಡಿದ್ರೆ ಸ್ಕಿನ್ ಆಗುತ್ತೆ ನೀಟಾಗೆ. ಸ್ಕಿನ್ ಆಗುತ್ತೆ. ನಾನು ಫಸ್ಟ್ ಏನು ಮಾಡ್ತೀನಿ, ನಾವು ಕೆಳಗಡೆ ಮೈನ್ ಕೊಡ್ತೀವಿ. ನಾನು ಇಲ್ಲಿ ಏನು ಮಾಡ್ತೀನಿ, ಲೋಡ್ ಇಲ್ಲಿ ಕೊಡ್ಕೊತೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ಸ್ಕಿನ್ ಆಗಿದೆ. ವೈನ ಸ್ವಲ್ಪ ಬೆಂಡ್ ಮಾಡಿಕೊಂಡು ಯಾವತ್ತೂ ಟೈಟ್ ಇರಬೇಕು, ಲೂಸ್ ಕಾಂಟ್ಯಾಕ್ಟ್ ಬರಬಾರ್ದು. ಯಾವತ್ತೂ ಟೈಟ್ ಇರಬೇಕು. ಈ ಥರ ಹಾಕ್ಕೊಂಡು ಇಂಡಿಕೇಟರ್ ಕೂಡ ಮೇನ್ ನೋಡಿ ಮರ್ಬಿಟ್ಟಿದ್ದೀವಿ ನಾವು. ಇಂಡಿಕೇಟರ್ ಕೂಡ ಇದನ್ನು ಕೊಡಬೇಕು. ಇದನ್ನ ಇಂಡಿಕೇಟರ್ ಇಲ್ಲಿ ಕೊಟ್ಟರು ಇಲ್ಲಿ ಬೇಕಾದ್ರೂ ಇದನ್ನು ಇಲ್ಲಿ ಬೇಕಾದ್ರೂ ಕೊಡ್ಬೋದು, ಇಲ್ಲಿಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇಂಡಿಕೇಟರ್ ಇದೆಯಲ್ಲ ನೋಡಿ, ಇಂಡಿಕೇಟರ್ ಒಟ್ಟಿಗೆ ಮಾಡ್ತೀನಿ. ಇಲ್ಲ ಅದನ್ನು ಫಸ್ಟ್ ಹಿಂಗೆ ಹಾಕ್ಬಿಟ್ಟು ಇದ್ರ ಜೊತೆಗೆ ನೋಡಿ ಇದನ್ನು ಹಾಕ್ಬಿಡ್ತೀನಿ. ಈಗ ಟೈಟ್ ಮಾಡ್ಬೇಕು ನೀಟಾಗಿ, ಲೂಸ್ ಕಾಂಟ್ಯಾಕ್ಟ್ ಇರಲೇಬಾರ್ದು. ಈಗ ಅದೇ ಥರ ಸೇಮ್ ಈ ಕಡೆಗೂ ಇದು 5 amps ಸಾಕೆಟ್ ಇದೆಯಲ್ಲ, 6 amps. ಇದಕ್ಕೂ ಸೇಮ್ ಅದೇ ಥರನೇ ಸೇಮ್ ಕನೆಕ್ಷನ್ ಹಾಕ್ಕೊಂಡು, ಅಂದರೆ ಇದು ಕೊಡ್ಬೇಕು ನಾವು. ಲೈನ್ ಅಂತ ಬರುತ್ತಲ್ಲ ರೆಡ್ಡು, ಸಾರಿ ಫೇಸು. ಲೈನ್ ಅಂದರೆ ಫೇಸು, ಇದು ಕೊಡ್ಬೇಕು ನಾವು. ಇಲ್ಲಿ ಬರ್ತೀವಿ ನೀವು. ಇದಕ್ಕೆ 2.5 ಹಾಕ್ಬೇಕಂತೇನಿಲ್ಲ, 1.5 ಹಾಕೋ ಸಾಕಾಗುತ್ತೆ. ಇದಕ್ಕೆ 6 amps ಸಾಕೆಟ್ಗೆ ಇದಕ್ಕೆ 1.5 ಸಾಕಾಗುತ್ತೆ. ನಾನು 2.5 ಹಾಕೋತಾ ಇದ್ದೀನಿ, ಸಾಕಾಗುತ್ತೆ. ಇದು ಟೈಟ್ ಮಾಡಿಕೊಂಡೆ. ನ್ಯೂಟ್ರಲ್ ತೋರಿಸ್ತೀನಿ ಇವಾಗ ನೋಡಿ. ನ್ಯೂಟ್ರಲ್ ತೊಗೊಂಡಿದ್ದೀನಿ. ನ್ಯೂಟ್ರಲ್ ಇಲ್ಲಿದೆಯಲ್ಲ, ನ್ಯೂಟ್ರಲ್ ಅಂತ. ಇದಕ್ಕೂ ಅಷ್ಟೇ 2.5 ಗೇಜು ನ್ಯೂಟ್ರಲ್ ಹಾಕೋತಾ ಇದ್ದೀನಿ. ಇದು ನೀಟಾಗಿ ಕನೆಕ್ಟ್ ಮಾಡ್ಕೋಬೇಕು. ಇದು ಒಂದ್ಕೊಂಡು ಟಚ್ ಆಗಬಾರ್ದು. ಟಚ್ ಆಗದಂಗೆ ಇಲ್ಲಿ ಅಡ್ಡ ಏನು ಇದು ಫ್ರೇಮ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಟ್ ಇದು ಒಂದ್ಕೊಂಡು ಇದರಿಂದ ಇದಕ್ಕೆ ಟಚ್ ಆಗಬಾರ್ದು, ಇದರಿಂದ ಇದಕ್ಕೆ ಟಚ್ ಆಗಬಾರ್ದು. ಆಯಿತು ನ್ಯೂಟ್ರಲ್ಲು. ಈಗ ಆ ನ್ಯೂಟ್ರಲ್ನ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಇಲ್ಲ ನ್ಯೂಟ್ರಲ್ ಇದೆಯಲ್ಲ, ಇದರಿಂದ ಲೋಪಿಂಗ್ ಮಾಡ್ಕೋತೀನಿ. ಇಲ್ಲಿ ಕನೆಕ್ಟ್ ಮಾಡ್ಕೋತೀನಿ ಫಸ್ಟ್. ನೋಡಿ ಇಲ್ಲಿದೆಯಲ್ಲ, ಇದು ಇಂಡಿಕೇಟರ್ ನ್ಯೂಟ್ರಲ್ಲಿ ಕೊಡ್ಬೇಕು. ನಾವು ಇದನ್ನು ನ್ಯೂಟ್ರಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ನಾವು ಅದನ್ನು ಕನೆಕ್ಟ್ ಮಾಡ್ಬೇಕು. ನಾನು ಏನು ಮಾಡ್ತೀನಿ, ಇದ್ರ ಜೊತೆಗೆ ಇದ್ರ ನ್ಯೂಟ್ರಲ್ ಇಲ್ಲಿದೆಯಲ್ಲ, ಇದು ಈ ಇಂಡಿಕೇಟರ್ದು ಒಂದು ನ್ಯೂಟ್ರಲ್ ಇಲ್ಲಿಗೆ ಬರಬೇಕು. ಅದ್ರ ಜೊತೆ ನಾನು ಏನು ಮಾಡ್ತೀನಿ, ಇದನ್ನು ಇಲ್ಲಿ ಕನೆಕ್ಟಿಂಗ್ ಮಾಡಿರ್ತೀನಿ. ನೋಡಿ ಈ ಥರ ಇಲ್ಲಿ ಮಾಡಿರ್ತೀನಿ, ತೋರಿಸ್ತೀನಿ. ಇವಾಗ ಹಿಂಗೆ ಟೈಟ್ ಮಾಡಿಬಿಟ್ಟಿರ್ತೀನಿ. ಇವಾಗ ನೆಕ್ಸ್ಟು ಅರ್ಥಿಂಗ್ ಒಂದು 1 square mm ಸೈಜು, ಇಲ್ಲ 1.5 ಗೇಜು. ಈ ಸೈಜು ಸಾಕಾಗುತ್ತೆ. ಸೇಮ್ ಇದು ಅರ್ಥಿಂಗ್ ಟು ಅರ್ಥಿಂಗ್ ಲಿಂಕ್ ಮಾಡಬೇಕಲ್ಲ, ಬೇಕೇ ಬೇಕಲ್ಲ. ಅರ್ಥಿಂಗ್ ಇಂಪಾರ್ಟೆಂಟು. ಅರ್ಥಿಂಗ್ ಇಲ್ಲ, ಗ್ರೌಂಡಿಂಗ್ ಆಗುತ್ತೆ, ಎಲ್ಲ ಶಾಕ್ ಹೊಡಿಯುತ್ತೆ.
ಮೇನ್ ಇರೋದೇ ಅರ್ತಿಂಗ್ ಹಾಕೊಳ್ಳೇಬೇಕು. ಅರ್ತಿಂಗ್ ಇಲ್ಲಿ ಕನೆಕ್ಟ್ ಮಾಡಿ, ಅದನ್ನು ಅಷ್ಟೇ ಸೇಮ್ ಇಲ್ಲಿ ನ್ಯೂಟ್ರಲ್ ಹೆಂಗೆ ಲಿಂಕ್ ಆಗಿದೆ, ಲೂಪ್ ಆಗಿದೆ, ಇದೇ ಥರ ಇದನ್ನ ಲೂಪ್ ಮಾಡ್ಕೊಂಡ್ರೆ ಸಾಕು. ಸ್ಕಿನ್ ಮಾಡಿಕೊಂಡು ಇದನ್ನು ಲೂಪ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಇದಕ್ಕೊಂದು ಫೇಸ್ಗಳಿಗೆ ಲಿಂಕ್ ಮಾಡ್ತೀನಿ ನೋಡಿರಿ. ಇದು ಎರಡಕ್ಕೂ ಒಂದೇ ಮೇನ್ ಬರೋದಲ್ವಾ, ಇದೆರಡಕ್ಕೂ ಒಂದು ಲಿಂಕ್ ಹಾಕ್ತೀನಿ. ಆ ಲಿಂಕು ಈ ಥರ ಮಾಡ್ಕೊಳ್ಳಿ. ಅದಕ್ಕೇನು ಸ್ವಲ್ಪನೇ ಸಾಕು, ತುಂಬ ದಪ್ಪ ಸೈಜ್ ಬೇಡ. 1.5 kg ಸಾಕು, ತುಂಬ ದಪ್ಪದಲ್ಲಿ ತಳ್ಳೋಕ್ಕಾಗಲ್ಲ. ನೋಡಿ ಮಾಡಿಕೊಂಡು ಇದೊಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದು ಲಿಂಕ್ ಮಾಡಿ, ಈ ಸ್ವಿಚ್ಗೂ 5 ಸ್ವಿಚ್ಗೂ ಹಂಗೆ 20 ಸ್ವಿಚ್ ಇದ್ದಿಲ್ಲ, ಎರಡಕ್ಕೂ ಲಿಂಕ್ ಮಾಡ್ಕೊಳ್ಳಿ. ಹಿಂಗೆ ಈ ಥರ ಲೂಪ್ ಮಾಡಿಕೊಂಡ್ರೆ ಲೂಪ್ ಮಾಡಿ ಟೈಟ್ ಮಾಡ್ಬಿಟ್ಟು ಬಿಟ್ಬಿಡಿ. ನೋಡಿ ಇದು ಸ್ವಿಚ್ ಬೋರ್ಡ್ ವೈರಿಂಗ್ ಆಯ್ತು. ಈಗ ನೋಡಿ ಇದು ಫೇಸ್. ಈಗ ನಾವು ಮೇಯ್ನ ತಂದು ಇಲ್ಲಿ ಮೇಯ್ನ್ ತಂದು ನಾವು ಇಲ್ಲಿ ಕೊಡಬೇಕು. ಈಗ ಇದಕ್ಕೆ ಯಾವ್ದಾರ ಒಂದಕ್ಕೆ ಇದಕ್ಕೆ ಕೊಡಬೇಕು, ಆಯಿತಾ. ಸ್ವಿಚ್ಚಿಂದ ಔಟ್ಪುಟ್ಟು ಇಲ್ಲಿ ಬರುತ್ತೆ. ಸ್ವಿಚ್ಚಿಂದ ಔಟ್ಪುಟ್ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಫೇಸ್ ಇಲ್ಲಿ ಬಂದ್ಬಿಡುತ್ತೆ. ನ್ಯೂಟ್ರಲ್ ಇಲ್ಲಿ ಇರುತ್ತೆ ನೋಡಿ. ನ್ಯೂಟ್ರಲ್ ಇಲ್ಲಿಂದ ಲೋಪಿಂಗ್ ಮಾಡಿ ನೀವು ಮೇನ್ ನ್ಯೂಟ್ರಲ್ ತಂದು ಇಲ್ಲಿ ಕೊಡಬೇಕು. ಇಲ್ಲಿಗೂ ಕೊಡ್ಬೋದು. ಈಗ ಒಂದು ಮೇನ್ ನ್ಯೂಟ್ರಲ್ ತಂದು ಇಲ್ಲಿ ಕೊಡಬೇಕು. ಇಲ್ಲಿ ಆನ್ ಮಾಡಿದ ತಕ್ಷಣ ಸ್ವಿಚ್ ಫೇಸ್ ಇಲ್ಲಿ ಬರುತ್ತೆ, ನ್ಯೂಟ್ರಲ್ ಇಲ್ಲಿ ಸಿಗುತ್ತೆ, ಅವು ವರ್ಕ್ ಆಗುತ್ತೆ. ಅರ್ಥಿಂಗ್ ಅಷ್ಟೇ, ಒಂದು ಮೇನ್ ತಂದೆ ನಾವು ಇವಾಗ ಇಲ್ಲಿ ಕೊಡಬೇಕು. ಅದು ಅಷ್ಟೇ, ಎರಡಕ್ಕೂ ವರ್ಕ್ ಮಾಡುತ್ತೆ ಇಲ್ಲಿಂದ ಇಲ್ಲಿಗೆ. ಸೇಮ್ ಇದು ನೋಡಿ, ಇದು 5 amps 6 amps ಸ್ವಿಚ್ಚು. ಇದಕ್ಕೂ ಅಷ್ಟೇ, ನೀವು ಸ್ವಿಚ್ ಆನ್ ಮಾಡಿದ್ರೆ ಫೇಸ್ ಇಲ್ಲಿ ಬಂದ್ಬಿಡುತ್ತೆ. ನ್ಯೂಟ್ರಲ್ ಇಲ್ಲೇ ಡೈರೆಕ್ಟ್ ಕಾಮನ್ ನ್ಯೂಟ್ರಲ್ ಇದೇ ಇರುತ್ತೆ. ಆನ್ ಮಾಡಿದ್ರೆ ಇದು ವರ್ಕ್ ಮಾಡುತ್ತೆ. ಈಗ ವೈರ್ದು ಕನೆಕ್ಷನ್ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಅಂತ. ನೋಡಿ ಅದ್ರ ಬೋರ್ಡ್ ಅದ್ರ ಬೋರ್ಡು, ಇದಕ್ಕೆ ಮೇಲ್ಗಡೆ ಕ್ಯಾಪು. ಬೋರ್ಡ್ನ ಫಸ್ಟ್ ಹೋಲ್ ಮಾಡ್ಕೊಳ್ಳೋಣ. ಈ ಹೋಲ್ ಮಾಡೋದು ಹೆಂಗೆ ಅಂದರೆ, ಇವಾಗ ನಾವು ಟೆಸ್ಟರಲ್ಲೇ ಮಾಡಿ ತೋರಿಸ್ಬಿಡ್ತೀನಿ. ಈಗ ನಿಮ್ಮ ಹತ್ರ ಮಿಷಿನ್ ಇರಲ್ಲ, ನಮ್ಮ ಹತ್ರ ಎಲ್ಲ ಥರ ಟೂಲ್ಸ್ ಇರುತ್ತೆ, ನಾವು ಮಾಡ್ಕೋಬೋದು. ನೀವೇನು ಟೆಸ್ಟರಲ್ಲೇ ನೋಡಿರಿ, ಹಿಂಗೆ ಆರಾಮಾಗಿ ಟ್ರೈ ಮಾಡಿ ತಿರುಗಿಸಿದ್ರೆ, ಹುಷಾರು ಕೈ ಈ ಥರ ತಿರುಗಿಸ್ಬಿಟ್ರೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸಿದ್ರೆ ನೋಡಿ ಹೋಲ್ ಆಯಿತು. ಅದಾದಮೇಲೆ ಸ್ಕ್ರೂ ಡ್ರೈವರಲ್ಲಿ ಒಂದು ಸಲ ಅದೇ ಥರ ಸ್ವಲ್ಪ ಹೋಲ್ ದೊಡ್ಡದು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ಥರ ಈ ಥರ ಆಗಿದೆ ಹೋಲ್. ಇವಾಗ ನೋಡಿ ನಾನು ವೈರ್ ತೊಗೊಂಡಿದ್ದೀನಿ. ಇದು 2.5 ಗೇಜ್ 3 ಕೋರ್, 2.5 3 ಕೋರ್, 2.5 ಸ್ಕ್ವೇರ್ mm 3 ಕೋರ್ ಈ ವೈರ್ ತೊಗೊಂಡಿದ್ದೀನಿ. ಇದು ಗೀಸರ್ಗೆ, ವಾಷಿಂಗ್ ಮಿಷಿನ್ಗೆ ಎಲ್ಲಕ್ಕೂ ಯೂಸ್ ಆಗುತ್ತೆ. ಆಲ್ಮೋಸ್ಟು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನೂ ಬೇಕಂದ್ರೆ ಇನ್ನೂ ಗೇಜು ಚೆನ್ನಾಗಿರೋದು ಬೇಕಂದ್ರೆ, ಇನ್ನೂ ಕ್ವಾಲಿಟಿ, ಇನ್ನೂ ಗೇಜ್ ಜಾಸ್ತಿ ಬೇಕಂದ್ರೆ 4 ಸ್ಕ್ವೇರ್ ಹಾಕೊಂಡ್ರೆ ಇನ್ನೂ ಸೂಪರ್. 4 ಸ್ಕ್ವೇರ್ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಇದಕ್ಕೆಲ್ಲ ಫ್ರಿಡ್ಜ್ಗೆ, ವಾಷಿಂಗ್ ಮಿಷಿನ್ಗೆಲ್ಲ ಇದೇ 2.5 ಸಾಕು. ಇದೇ ಬೇಜಾನಾಗೋಯ್ತು. ನೆಕ್ಸ್ಟ್ ವೈರ್ ಸ್ಕಿನ್ ಮಾಡ್ಕೊಳ್ಳೋಣ. ಇವಾಗ ವೈರ್ ಸ್ಕಿನ್ ಆಗಿದೆ ನೋಡಿ. ಗ್ರೀನ್ ಇದೆ, ಇದು ಗ್ರೀನ್ ಅರ್ತು. ಇದು ಫೇಸು ರೆಡ್ ಇರೋದು. ಮಾಮೂಲಿ ಬ್ಲ್ಯಾಕ್ ಇದೆಯಲ್ಲ, ಇದು ನ್ಯೂಟ್ರಲ್. ಇದು ಕನೆಕ್ಷನ್ ಮಾಡ್ಕೊಳ್ಳೋಣ. ಕನೆಕ್ಷನ್ ಮಾಡೋಕ್ಕೆ ಮುಂಚೆ ಇಲ್ಲೊಂದು ಗಂಟು ಹಾಕೊಂಡ್ಬಿಡ್ರಿ ಈ ಥರ. ಇಲ್ಲಾಂದರೆ ಹಿಂಗೆ ಕೇಳ್ತಾ ಇದ್ರೆ ಹೊರಗಡೆ ಹೋಗ್ಬಿಡುತ್ತೆ, ಪೀಸಿಂಗ್ ವೈರ್ ಹೊರಗಡೆ ಹೋಗ್ಬಿಡುತ್ತೆ. ವೈರಿಂಗ್ ಮಾಡುವಾಗ ಇಲ್ಲೊಂದು ಗಂಟು ಹಾಕ್ಬಿಟ್ಬಿಡಿ. ಅವಾಗ ಏನಿದ್ರು ಗ್ರಿಪ್ ಇರುತ್ತೆ, ಹೇಳಿದ್ರೂ ಏನೂ ಆಗಲ್ಲ, ಕೆಳಗಡೆ ಬಿದ್ದರೂ ಏನಾಗಲ್ಲ, ವೈರು ಆಚೆ ಬರಲ್ಲ. ಇದು ನೋಡಿ, ಇಲ್ಲೊಂದು ಸಿಂಪಲ್ ಆಗಿ ಒಂದು ಗಂಟು ಹಿಂಗೆ ನೋಡಿ, ಇಲ್ಲಿ ಲಾಕ್ ಆಗುತ್ತೆ. ಇದು ಇವಾಗ ಕನೆಕ್ಷನ್ ಮಾಡೋಣ, ಬನ್ನಿ ನೋಡಿ ತೋರಿಸ್ತೀನಿ. ನೋಡಿ ಇವಾಗ ರೆಡ್ಡು ಫೇಸ್ ನಾನು ಸ್ಕಿನ್ ಮಾಡ್ಕೋದೆ. ವೈರು ಸ್ಕಿನ್ ಮಾಡಿದೆ. ಇದನ್ನು ಇಲ್ಲಿ ಲೂಸ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇದು ಈ ಲಿಂಕು ಇದನ್ನು ಟೈಟ್ ಮಾಡಿಲ್ಲ ನಾನು, ಅದು ಕನೆಕ್ಟ್ ಮಾಡಿಬಿಡ್ತೀನಿ. ಇದನ್ನ ನೋಡಿ ಈ ಥರ ನೀಟಾಗಿ ಟೈಟ್ ಆಗಬೇಕು, ಲೂಸ್ ಕಾಂಟ್ಯಾಕ್ಟ್ ಬರಬಾರ್ದು. ಫಸ್ಟು ಟೈಟ್ ಆಗಿದೆ. ನೆಕ್ಸ್ಟು ನ್ಯೂಟ್ರಲು ತೋರಿಸ್ತೀನಿ ನೋಡಿ. ನ್ಯೂಟ್ರಲ್ ಅಷ್ಟೇ ಸೇಮ್ ಇಲ್ಲಿದೆಯಲ್ಲ, ಎರಡರಲ್ಲಿ ಈ ಕಡೆ ಅಲ್ವಾ ಈ ಕಡೆ, ಯಾವುದು ಕಡೆ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಇದು 16 amps ಅಲ್ವಾ, ಹೋಲ್ ಸ್ವಲ್ಪ ಅಗಲ ಇರುತ್ತೆ. ಅದು ಇದರ ವೈರ್ ಫ್ರೀಯಾಗಿ ಹೋಗುತ್ತೆ. ಇದು ಇದರಲ್ಲಿ ಅಷ್ಟು ಹೋಲು ಒಂದು ವೈರ್ ಹಾಕೋದು ನೆಕ್ಸ್ಟ್ ಇನ್ನೊಂದು ವೈರ್ ತಳ್ಳೋಕ್ಕೆ ಜಾಗನೇ ಇರಲ್ಲ. ಇವಾಗ ನೋಡಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಸೇಮ್ ಸ್ವಲ್ಪ ಒಂಚೂರು ಟ್ವಿಸ್ಟ್ ಮಾಡಿದ್ರೆ ನೀಟಾಗಿ ಒಳಗಡೆ ಹೋಗುತ್ತೆ. ನೋಡಿ ತಳ್ತೀನಿ ಇದನ್ನ. ಆಯಿತು, ಹಾಕ್ಬಿಟ್ಟು ನೀಟಾಗಿ ಟೈಟ್ ಮಾಡಬೇಕು. ಇದನ್ನು ಅಷ್ಟೇ ಟೈಟ್ ಮಾಡಿ, ಲೂಸ್ ಕಾಂಟ್ಯಾಕ್ಟ್ ಇರಬಾರ್ದು. ಒಟ್ಟಿನಲ್ಲಿ ಟೈಟ್ ಮಾಡಿ, ತುಂಬ ಓವರ್ ಟೈಟ್ ಬೇಡ, ಟೈಟ್ ಮಾಡಿ ಒಟ್ಟಿನಲ್ಲಿ. ಆಯಿತಾ ನೋಡಿ, ಇದು ಆಯಿತು. ಈಗ ನೆಕ್ಸ್ಟ್ ಇರೋದು ಅರ್ಥಿಂಗು. ನೀವು ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೆ, ವಿಡಿಯೋ ಏನಾದ್ರು ಮಿಸ್ ಆದರೆ ಅದು ಮತ್ತೆ ಗೊತ್ತಾಗಲ್ಲ. ನೀವು ಪೂರ್ತಿ ನೋಡಬೇಕಂದ್ರೆ ಒಂದು ಕಡೆಯಿಂದ ಫುಲ್ ನೋಡಬೇಕು. ಸ್ಕಿಪ್ ಆಯ್ತಾ ನಿಮಗೆ ಗೊತ್ತಾಗಲ್ಲ. ಅದು ಎಲೆಕ್ಟ್ರಿಕಲ್ ವಿಚಾರದಲ್ಲಿ, ವೈರಿಂಗ್ ವಿಚಾರದಲ್ಲಿ, ಈ ಥರ ಇದರಲ್ಲೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಸೇಫ್ಟಿ ಇಂಪಾರ್ಟೆಂಟು. ಏನೇ ಮಾಡಬೇಕಾದ್ರೂ ನೋಡಿಕೊಂಡು ಚೆಕ್ ಮಾಡಿಕೊಂಡು ಮೇನ್ ಸ್ವಿಚ್ಗಳು ಆಫ್ ಮಾಡ್ಕೊಂಡು ಮಾಡ್ಕೋಬೇಕು. ಕೆಲವೊಂದು ಟೈಮ್ ಮೇನ್ ಸ್ವಿಚ್ ಆಫ್ ಮಾಡೋದು ಕೂಡ ಪವರ್ ಬರ್ತಾ ಇರುತ್ತೆ. ನೋಡಿ ಇದನ್ನು ಕನೆಕ್ಟ್ ಮಾಡಿದ್ದೀನಿ, ಇಲ್ಲಿಂದ ಇಲ್ಲಿ ಬಂದಿದೆ. ನಾನು ನೋಡ್ಕೊಂಬಿಡಿ. ಇವಾಗ ಅರ್ಥಿಂಗು ಗ್ರೀನ್ ಇದೆ, ಗ್ರೀನು ಇಲ್ಲಿಂದ ಇಲ್ಲಿಗೆ ಲೂಪ್ ಆಗಿದೆ. ನ್ಯೂಟ್ರಲು ಇಲ್ಲಿ ಏನಂತಿದೆಯಲ್ಲ, ಇಲ್ಲ ಈ ನ್ಯೂಟ್ರಲಿಂದ ಈ ನ್ಯೂಟ್ರಲ್ ಲಿಂಕ್ ಆಗಿದೆ. ನಾವು ತಗೊಂಡಿದ್ದೀವಲ್ಲ ಮೇನು, ಆ ಮೇನು ಇಲ್ಲಿಗೆ ಲೂಪ್ ಮಾಡಿದ್ದೀನಿ, ಲಿಂಕ್ ಮಾಡಿದ್ದೀನಿ. ಫೇಸು ರೆಡ್ ಫೇಸು ನೋಡಿ, ಇವೆರಡಕ್ಕೂ ಇಲ್ಲಿ ಲಿಂಕ್ ಆಗಿದೆ. ಇಲ್ಲಿ ನಾವಿಲ್ಲಿ ಇವಾಗ ಸ್ವಿಚ್ಚಿಂಗ್ ಆನ್ ಮಾಡಿದ ತಕ್ಷಣ ಸಪ್ಲೈ ಇಲ್ಲಿ ಬಂದ್ಬಿಡುತ್ತೆ. ನ್ಯೂಟ್ರಲ್ಲಿ ಆಲ್ರೆಡಿ ಇರುತ್ತಿದ್ದು, ಅದು ಬರ್ತಾ ಇರುತ್ತೆ ಎನಿ ಟೈಮ್. ಅದು
ಸೇಮ್ ಇದು ಅಷ್ಟೇ, ಇಲ್ಲಿ ಆನ್ ಮಾಡಿದ ತಕ್ಷಣ ಸಪ್ಲೈ ಇಲ್ಲಿ ಬಂದ್ಬಿಡುತ್ತೆ, ಫೇಸ್ ಇಲ್ಲಿ ಬಂದ್ಬಿಡುತ್ತೆ. ಇದು ನ್ಯೂಟ್ರಲ್ ಇರುತ್ತೆ, ಅರ್ಥಿಂಗ್ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ರೆಡಿ ಆಯಿತು. ಹೀಗೆ ಕುತ್ಕೋಬೋದು, ಏನು ತೊಂದರೆ ಇಲ್ಲ. ಒಂದು ಫೋಲ್ಡ್ ಮಾಡಿಕೊಟ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಫೋಲ್ಡ್ ಮಾಡಿ ಕೂತ್ಕೊಟ್ರೆ ಟೈಟ್ ಬರುತ್ತೆ ನೀಟಾಗಿ. ನೋಡಿ ಮೇಲ್ಗಡೆ ಅರ್ಥಿಂಗ್ ಕೊಡ್ತೀನಿ. ಮೇಲ್ಗಡೆ ಅರ್ಥಿಂಗ್ ಕೊಟ್ಟಿದ್ದೀನಿ, ಟೈಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ರೈಟ್ ಸೈಡ್ಗೆ ಫೇಸ್ ಕೊಡ್ತೀನಿ. ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಕೊಟ್ಟಿದ್ದೀನಿ, ನೀಟಾಗಿ ಟೈಟ್ ಬರುತ್ತೆ, ಲೂಸ್ ಕಾಂಟ್ಯಾಕ್ಟ್ ಬರಲ್ಲ. ಮತ್ತು ಇದು ಲೆಫ್ಟ್ ಸೈಡ್ ಕೊಡ್ತೀನಿ, ನ್ಯೂಟ್ರಲ್ಲು. ಆಯಿತು. ಫೇಸು, ನ್ಯೂಟ್ರಲ್ಲು, ಅರ್ಥಿಂಗು, ಕ್ಯಾಪ್ ಹಾಕೋಣ. ನೋಡಿ ಇವಾಗ ಆನ್ ಮಾಡಿ ತೋರಿಸ್ತೀನಿ, ಚೆಕ್ ಮಾಡ್ತೀನಿ. ನೋಡಿ ನೋಡಿ ಎರಡು ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಫೇಸ್ ಬರ್ತಾ ಇದೆ ರೈಟ್ ಸೈಡು. ನ್ಯೂಟ್ರಲ್ ಏನೂ ಬರಲ್ಲ, ಅರ್ಥಿಂಗಲ್ಲಿ ಏನೂ ಬರಲ್ಲ. ಅರ್ಥಿಂಗ್ ಬರ್ತಾ ಇರುತ್ತೆ, ಅದು ನಮ್ಗೆ ಕಾಣಿಸಲ್ಲ. ನ್ಯೂಟ್ರಲ್ಲು, ಅರ್ಥಿಂಗು, ಫೇಸು. ಇದು ನೋಡಿ ಇವಾಗ ಇದಾನ್ ಮಾಡ್ತೀನಿ. ನೋಡಿ ರೈಟ್ ಸೈಡ್ ಫೇಸ್ ಬರ್ತೈತೆ, ಲೆಫ್ಟ್ ಸೈಡಲ್ಲಿ ಏನಿಲ್ಲ. ಅರ್ಥಿಂಗ್ ಬರುತ್ತೆ. ಆಫ್ ಆಯಿತು. ಪ್ಲಗ್ ಹಾಕಿದ್ದೀನಿ, ಸ್ವಿಚ್ ಆನ್ ಮಾಡಿದೆ, ಮಿಕ್ಸಿ ಆನ್ ಮಾಡ್ತೀನಿ. ಇದಾಯಿತು. ಇದನ್ನೊಂದ್ಸಲ ಹಾಕಿ ತೋರಿಸ್ಬಿಡ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೇರೆ ಇನ್ಯಾವುದ್ರ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.